ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಲೂಕ 18ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಕೆಲವರು ತಮ್ಮ ಕೂಸುಗಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಕಂಡು ಗದರಿಸಿದರು. ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೂಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾರು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ನೋಡಿ ಪ್ರಿಯರೇ, ಇಲ್ಲಿ ಕೆಲವರು ತಮ್ಮ ಮಕ್ಕಳನ್ನು ಯೇಸು ಸ್ವಾಮಿಯ ಬಳಿಗೆ ಕರೆತರಲು ಆತನ ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಸ್ವಾಮಿಯು, ಮಕ್ಕಳನ್ನು ನನ್ನ ಬಳಿಗೆ ಬರಗೂಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಎಂದು ಹೇಳಿದರು. ಮತ್ತು ಯಾರು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಅಂದನು. ಯಾರು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ದೇವರ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂದು ಯೇಸುಸ್ವಾಮಿಯು ಹೇಳಿದರು. ಇಲ್ಲಿ ಯೇಸುಸ್ವಾಮಿಯು ಪ್ರತಿಯೊಬ್ಬರೂ ಶಿಶುಭಾವದಿಂದ ಇರಬೇಕು, ಪ್ರತಿಯೊಬ್ಬರೂ ಚಿಕ್ಕ ಮಕ್ಕಳ ಹಾಗೆ ಇರಬೇಕು, ಪ್ರತಿಯೊಬ್ಬರೂ ಚಿಕ್ಕ ಮಕ್ಕಳ ಸ್ವಭಾವವನ್ನು ಹೊಂದಿರಬೇಕು ಎಂದು ಈ ಮಾತನ್ನು ಹೇಳುತ್ತಿದ್ದಾರೆ. ಪ್ರಿಯರೇ, ನಾವು ಪ್ರತಿಯೊಬ್ಬರೂ ಶುದ್ಧ ಹೃದಯ ಉಳ್ಳವರಾಗಿರಬೇಕು, ನಾವು ಪ್ರತಿಯೊಬ್ಬರೂ ವಿನಯ ಉಳ್ಳವರಾಗಿರಬೇಕು, ನಾವು ಪಾಪಕ್ಕೆ ದೂರವಾಗಿದ್ದು ನೀತಿಯ ಮಾರ್ಗಗಳಿಗೆ ಹತ್ತಿರವಾಗಿರಬೇಕು. ಪ್ರಿಯರೇ, ಈ ರೀತಿಯಾಗಿ ನಾವು ಚಿಕ್ಕ ಮಕ್ಕಳಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸಬೇಕೆಂದು ಯೇಸು ಸ್ವಾಮಿಯು ಈ ಸಮಯದಲ್ಲಿ ವಾಕ್ಯದ ಮುಖಾಂತರ ತಿಳಿಸುತ್ತಿದ್ದಾರೆ. ಪ್ರಿಯರೇ, ಹೌದು ಪ್ರಿಯರೇ, ನಾವು ಪ್ರತಿಯೊಬ್ಬರೂ ಹೇಗೆ ನಾವು ದೇವರ ಚಿತ್ತಾನುಸಾರ ಜೀವಿಸುತ್ತಿದ್ದೀವಾ ಇಲ್ಲವಾ, ದೇವರಿಗೆ ವಿರೋಧವಾಗಿ ನಾವು ಜೀವಿಸುತ್ತಿದ್ದೀವಾ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಾವು ಪ್ರತಿಯೊಬ್ಬರು ಚಿಕ್ಕ ಮಕ್ಕಳ ಸ್ವಭಾವದಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಯಥಾರ್ಥ ಹೃದಯವುಳ್ಳವರಾಗಿ ನಾವು ಜೀವಿಸಬೇಕು. ಪ್ರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ಯಾರು ಶಿಶುಭಾವದಿಂದ ಇರುತ್ತಾರೋ ಅಂಥವರೇ ದೇವರ ರಾಜ್ಯವನ್ನು ಸೇರುವುದು ಎಂದು ನಾವು ನೋಡುತ್ತಿದ್ದೇವೆ. ಪ್ರಿಯರೇ, ಆದುದರಿಂದ ನಾವು ಪ್ರತಿಯೊಬ್ಬರು ನಮ್ಮನ್ನು ತಗ್ಗಿಸಿಕೊಂಡು ನಾವು ಚಿಕ್ಕ ಮಕ್ಕಳ ಹಾಗೆ ನಾವು ಯಥಾರ್ಥವುಳ್ಳವರಾಗಿರಬೇಕು. ಪ್ರಿಯರೇ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ, ಸರ್ವಶಕ್ತನೇ ಸ್ತೋತ್ರ, ಸರ್ವಾಧಿಕಾರಿಯ ಸ್ತೋತ್ರ. ಅಪ್ಪ, ಈ ಸಮಯದಲ್ಲಿ ವಾಕ್ಯದ ಮುಖಾಂತರ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಯಾರು ಶಿಶುಭಾವದಿಂದ ಇರುತ್ತಾರೆ ಅಂಥವರೇ ದೇವರ ರಾಜ್ಯದಲ್ಲಿ ಸೇರುತ್ತಾರೆ ಅಂತ ಹೇಳಿದ್ಯಾ ಕರ್ತನೆ. ಅಪ್ಪ, ನಾವು ಕೂಡ ನಮ್ಮನ್ನು ತಗ್ಗಿಸಿಕೊಂಡು ಚಿಕ್ಕ ಮಕ್ಕಳ ಹಾಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಶುದ್ಧ ಹೃದಯವುಳ್ಳವರಾಗಿ ಜೀವಿಸುವಂತೆ ಅಪ್ಪ ನಮ್ಮನ್ನು ಬಲಪಡಿಸು ಕರ್ತನೆ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನು ಈ ಸಮಯದಲ್ಲಿ ಅಪ್ಪ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಹೌದು ಕರ್ತನೆ, ಶಿಶುಭಾವದಿಂದ ನಾವು ಜೀವಿಸುವಂತೆ, ಮಕ್ಕಳಂತೆ ನಾವು ಜೀವಿಸುವಂತೆ ಅಪ್ಪ ನಮ್ಮನ್ನು ತಗ್ಗಿಸಿಕೊಂಡು ಅಪ್ಪ ಶುದ್ಧ ಹೃದಯವುಳ್ಳವರಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.